ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಹಾಭಾರತ ಯುದ್ಧ ಮುಗಿದು 5,000 ವರ್ಷಗಳಾಗಿದ್ದರೂ ಸಹ ಒಬ್ಬ ಯೋಧ ಇನ್ನೂ ಈ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆ ಎಂದು ಹೇಳುತ್ತಾರೆ. ಅವನ ಹೆಸರು ಅಶ್ವತ್ಥಾಮ. ಅವನು ದೇವರ ಶಾಪದಿಂದ ಜೀವಂತನ ಅಥವಾ ಇದು ಪುರಾಣದ ಗೂಢಾರ್ಥನ ಎಂದು ತಿಳಿದುಕೊಳ್ಳೋಣ. ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯರ ಮಗ. ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿದ್ದರು. ಅವರ ಜೀವನ ತುಂಬ ದಾರಿದ್ರ್ಯದಿಂದ ತುಂಬಿತ್ತು. ಒಮ್ಮೆ ಚಿಕ್ಕ ವಯಸ್ಸಿನಲ್ಲಿ ಅಶ್ವತ್ಥಾಮನು ಕುಡಿಯಲು ಹಾಲು ಕೇಳಿದಾಗ ಹಾಲನ್ನು ಕೊಡಲು ಸಹ ಅವರಿಗೆ ಗತಿ ಇರಲಿಲ್ಲ. ಆದ್ದರಿಂದ ಹಕ್ಕಿಯ ನೀರನ್ನು ಹಾಲು ಎಂದು ನೀಡಿ ಸಮಾಧಾನ ಪಡಿಸುತ್ತಿದ್ದರಂತೆ. ಆ ದಿನ ದ್ರೋಣಾಚಾರ್ಯರು ಸಂಕಲ್ಪವನ್ನು ಮಾಡಿದರು. ನನ್ನ ಮಗನಿಗೆ ಜಗತ್ತಿನಲ್ಲಿರುವ ಅತ್ಯುತ್ತಮ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು. ನಂತರ ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಬಂದು ರಾಜಕುಮಾರರಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿದರು. ಅಲ್ಲಿ ಪಾಂಡವರು ಮತ್ತು ಕೌರವರು ಎಲ್ಲರೂ ಸಹ ಅವರ ಶಿಷ್ಯರು. ಅಶ್ವತ್ಥಾಮ ಬಾಲ್ಯದಿಂದಲೇ ಅಸಾಮಾನ್ಯ ಶಕ್ತಿಶಾಲಿ. ಅವನ ನೆತ್ತಿಯಲ್ಲಿ ಹುಟ್ಟಿನಿಂದಲೇ ಒಂದು ದಿವ್ಯ ಮಣಿ ಇತ್ತು. ಆ ಮಣಿ ಯಾವ ರೀತಿ ಇತ್ತು ಎಂದರೆ ಯಾವುದೇ ಶಸ್ತ್ರ ಅವನಿಗೆ ತಟ್ಟಲು ಆಗುವುದಿಲ್ಲ, ಭಯ ಅವನ ಹತ್ತಿರವೂ ಬರುವುದಿಲ್ಲ, ಯಾವುದೇ ರೋಗ ಅವನ ಬಳಿ ಬರಲು ಸಾಧ್ಯವಿರುವುದಿಲ್ಲ. ಅಶ್ವತ್ಥಾಮ ಕೇವಲ ಯೋಧನಲ್ಲ, ಅವನು ದಿವ್ಯ ಅಸ್ತ್ರಗಳ ಅಧಿಪತಿ. ಅವನ ತಂದೆ ಅವನಿಗೆ ಬ್ರಹ್ಮಾಸ್ತ್ರ ಮಂತ್ರವನ್ನು ಕಲಿಸಿದ್ದರು ಹಾಗೂ ಒಂದು ಷರತ್ತನ್ನೂ ಸಹ ನೀಡಿದ್ದರು, ಯಾವುದೇ ಕಾರಣವಿಲ್ಲದೆ ಇದನ್ನು ಬಳಸಬಾರದೆಂದು. ಇದೊಂದು ನಿಯಮ ಕಾಲ ಕಳೆದಂತೆ ಅವನ ಜೀವನದ ದೊಡ್ಡ ದುರಂತವಾಗಿ ಹೋಗಿತ್ತು. ಅದು ಮಹಾಭಾರತ ಯುದ್ಧ ಪ್ರಾರಂಭವಾಗಿದ್ದ ಕಾಲ. ಗುರು ದ್ರೋಣಾಚಾರ್ಯರು ಕೌರವರ ಸೇನಾಧಿಪತಿಗಳಾಗಿದ್ದರು. ಪಾಂಡವರನ್ನು ಸೋಲಿಸಲು ಯುಕ್ತಿಯನ್ನು ರೂಪಿಸಿದ್ದರು. ಗುರು ದ್ರೋಣಾಚಾರ್ಯರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿದಿದ್ದ ಕೃಷ್ಣ ಒಂದು ಉಪಾಯವನ್ನು ಹೂಡಿದ್ದ. ಭೀಮನು ಆ ಸಮಯದಲ್ಲಿ ಅಶ್ವತ್ಥಾಮ ಎಂಬ ಹೆಸರಿನ ಒಂದು ಆನೆಯನ್ನು ಕೊಂದಿದ್ದನು. ಶ್ರೀಕೃಷ್ಣನಿಗೆ ಇದು ಒಳ್ಳೆಯ ಅಸ್ತ್ರವಾಗಿತ್ತು. ಯುದ್ಧ ನಡೆಯುವ ಸಮಯದಲ್ಲಿ ಯುಧಿಷ್ಠಿರನಿಗೆ ಹೇಳಿಕೊಟ್ಟನು. ಅಶ್ವತ್ಥಾಮ ಅತಃ ಎಂದು ಕೂಗು ಎಂದು, ಅಂದರೆ ಅಶ್ವತ್ಥಾಮ ಮರಣ ಹೊಂದಿದ್ದಾನೆ ಎಂದು ಇದರ ಅರ್ಥ. ಇದನ್ನು ನಿಧಾನವಾಗಿ ಯುದ್ಧದ ಮಧ್ಯೆ ಕೂಗಲಾಗಿತ್ತು. ಆಗ ದ್ರೋಣಾಚಾರ್ಯರು ತಮ್ಮ ಮಗ ಸತ್ತನೆಂದು ಭಾವಿಸಿ ಶಸ್ತ್ರವನ್ನು ತ್ಯಜಿಸಿದರು. ಈ ಸಮಯದಲ್ಲಿ ದ್ರೋಣಾಚಾರ್ಯರನ್ನು ಹತ್ಯೆ ಮಾಡಲಾಯಿತು. ತಂದೆಯ ಮರಣದ ಸುದ್ದಿ ಕೇಳಿದ ಅಶ್ವತ್ಥಾಮನು ಕೋಪದಿಂದ ಉರಿದುರಿದು ಬಿದ್ದನು. ಯುದ್ಧದ ಕೊನೆಯ ರಾತ್ರಿ ಪಾಂಡವರ ಶಿಬಿರಕ್ಕೆ ನುಗ್ಗಿ ನಿದ್ರೆಯಲ್ಲಿದ್ದ ಉಪ ಪಾಂಡವರನ್ನು ಕೊಂದನು. ಆದರೆ ಅಲ್ಲಿ ಸತ್ತಿದ್ದು ಪಾಂಡವರಲ್ಲ, ಬದಲಿಗೆ ಪಾಂಡವರ ಮಕ್ಕಳಾಗಿದ್ದರು. ಇದು ಮಹಾಭಾರತದ ಅತ್ಯಂತ ಕ್ರೂರ ಘಟನೆಯಾಗಿದೆ. ನಂತರ ಯುದ್ಧ ಶುರುವಾಯಿತು. ಅಶ್ವತ್ಥಾಮನು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದನು. ಅರ್ಜುನನೂ ಕೂಡ ಅಶ್ವತ್ಥಾಮನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದನು. ಆಕಾಶದಲ್ಲಿ 2 ದಿವ್ಯ ಶಕ್ತಿ ಮುಖಾಮುಖಿಯಾದವು. ಭೂಮಿ ಕಂಪಿಸಿತು. ನದಿಗಳು ಒಣಗುವ ಭೀತಿ, ಸೃಷ್ಟಿ ನಾಶವಾಗುವ ಸ್ಥಿತಿ. ಆ ಸಮಯದಲ್ಲಿ ಶ್ರೀಕೃಷ್ಣ ಮಧ್ಯೆ ಪ್ರವೇಶಿಸಿದನು. ಆಗ ಅರ್ಜುನ ತನ್ನ ಅಸ್ತ್ರವನ್ನು ಹಿಂಪಡೆದನು. ಆದರೆ ಅಶ್ವತ್ಥಾಮನಿಗೆ ಹಿಂಪಡೆಯುವ ಮಂತ್ರ ಗೊತ್ತಿರಲಿಲ್ಲ. ಕೋಪದಿಂದ ತನ್ನ ಅಸ್ತ್ರವನ್ನು ಉತ್ತರೆಯ ಗರ್ಭದ ಮೇಲೆ ಹಾಯಿಸಿದನು. ನಂತರ ಶ್ರೀಕೃಷ್ಣನು ಗರ್ಭದಲ್ಲಿದ್ದ ಪರೀಕ್ಷಿತನನ್ನು ರಕ್ಷಿಸಿದನು. ನಂತರ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ಭೀಕರ ಶಾಪವನ್ನು ನೀಡಿದನು. ನೀನು 1000 ವರ್ಷಗಳ ಕಾಲ ಭೂಮಿಯಲ್ಲಿ ಅಲೆದಾಡಬೇಕು. ನಿನ್ನ ಗಾಯಗಳು ಎಂದಿಗೂ ಮಾಯುವುದಿಲ್ಲ. ನೀನು ಮರಣವಿಲ್ಲದೆ ನೋವನ್ನು ಅನುಭವಿಸಬೇಕು ಎಂದು ಶಾಪವನ್ನು ನೀಡಿದರು. ಅಶ್ವತ್ಥಾಮನ ನೆತ್ತಿಯ ಮೇಲಿದ್ದ ಮಣಿಯನ್ನು ಶ್ರೀಕೃಷ್ಣ ತೆಗೆದುಹಾಕಿದರು. ಅವನ ದೇಹದಿಂದ ದುರ್ವಾಸನೆ ಬರುವುದಕ್ಕೆ ಪ್ರಾರಂಭವಾಯಿತು. ಅಶ್ವತ್ಥಾಮನು ಚಿರಂಜೀವಿಯಾಗಿದ್ದರೂ ಸಹ ಶಾಂತಿ ಇಲ್ಲದ ಜೀವ. ಹಿಂದೂ ಪರಂಪರೆಯ ಪ್ರಕಾರ ಅಶ್ವತ್ಥಾಮನು ಚಿರಂಜೀವಿಗಳಲ್ಲಿ ಒಬ್ಬ. ಕೆಲವರು ಹೇಳುವ ಪ್ರಕಾರ ಮಧ್ಯಪ್ರದೇಶದ ಹಸಿಗಢ ಎಂಬ ಕೋಟೆಯ ಬಳಿ ರಾತ್ರಿ ಸಮಯದಲ್ಲಿ ಅಶ್ವತ್ಥಾಮನು ಇಂದಿಗೂ ಸಹ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಹಾಗೂ ಹಿಮಾಲಯದ ಗುಹೆಗಳಲ್ಲಿ ಕೆಲವು ಸಾಧುಗಳಿಗೆ ಅವನು ಕಾಣಿಸಿಕೊಂಡಿದ್ದ ಎಂದು ಸಹ ಹೇಳಲಾಗುತ್ತದೆ. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಹಾಗೂ ಅವನಿಗೆ ಈಗಲೂ ಸಹ ಯಾವುದೇ ಗಾಯಗಳು ಗುಣವಾಗದೆ, ಶಾಂತಿ ಸಿಗದೆ, ಮರಣವೂ ಬರದೆ ತಿರುಗುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಅಶ್ವತ್ಥಾಮನ ಕಥೆ ನಮಗೆ ಏನು ಹೇಳುತ್ತದೆ ಎಂದರೆ ಕೋಪದಿಂದ ಆಗುವ ಪರಿಣಾಮಗಳು ಮತ್ತು ಪ್ರತೀಕಾರಕ್ಕೆ ಆದ ನಾಶ, ಹಾಗೂ ಶಕ್ತಿ ಇದ್ದರೂ ವಿವೇಕ ಇಲ್ಲದಿದ್ದರೆ ಏನಾಗುತ್ತದೆ ಮತ್ತು ಅಮರತ್ವವೂ ಕೂಡ ಶಾಪವಾಗಬಹುದು ಎಂಬ ಸಂದೇಶವನ್ನು ಇದರಿಂದ ನೋಡಬಹುದಾಗಿದೆ. ಅಶ್ವತ್ಥಾಮನು ಕೇವಲ ಯೋಧನಲ್ಲ, ಅವನು ಕ್ರೋಧದ ಜೀವಂತ ಪ್ರತೀಕ. ಅಶ್ವತ್ಥಾಮನು ಇಂದಿಗೂ ಜೀವಂತನ ಅಥವಾ ಇದು ಮಾನವನ ಕೋಪದ ಸಂಕೇತನ ಗೊತ್ತಿಲ್ಲ. ಆದರೆ ಒಬ್ಬ ಯೋಧನ ಒಂದು ತಪ್ಪು ನಿರ್ಧಾರ 1000 ವರ್ಷಗಳಿಂದ ಶಾಪ ಅನುಭವಿಸುತ್ತಿರುವುದನ್ನು ನಾವು ನೋಡಿ ಕಲಿಯಬೇಕಾದ ಒಂದು ಅಂಶ. ನೀವು ಇದನ್ನು ನಂಬುತ್ತೀರಾ ಅಥವಾ ಬಿಡುತ್ತೀರಾ, ಅದು ನಿಮ್ಮ ಅಭಿಪ್ರಾಯ.
ನಿಮಗೆ ಏನು ಅನಿಸುತ್ತದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. Ashwatthama is dead! Ashwatthama, your curses cannot defy Dharma. Dharma! I will shut out the light of truth.